ಯಾವುದೋ ಒಬ್ಬ ರಾಜಕಾರಣಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಬೆಕ್ಕಿನ ತರ ಮಿಯಾವ್ ಅಂದ್ರೆ ಎದುರ್ಕೊಳ್ತೀವಾ? ಎದುರಲ್ಲ. ಒಬ್ಬ ರಾಜಕಾರಣಿ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನೇ ಇಲ್ಲ, ರಾಮನೇ ಇಲ್ಲಿ ಇಲ್ಲ, ಹಿಂದೂಗಳೇ ಭ್ರಮೆ ಅಂತ ಹೇಳ್ತಾನಂತೆ. ಅಲ್ಲ ಕಣಯ್ಯ, ಮೊದಲು ನಿಂಗೆ ನಿಮ್ಮ ಅಪ್ಪನ ಹೆಸರು ಗೊತ್ತೇ? ನಿಮ್ಮ ಅಪ್ಪನಿಗೆ ಜನ್ಮ ಕೊಟ್ಟ ಅವರಪ್ಪನ ಹೆಸರು ಗೊತ್ತೇ? ನಿಮ್ಮ ತಾತನ ಹೆಸರು ಗೊತ್ತಾ? ನಿಮ್ಮ ಮುತ್ತಾತನ ಹೆಸರು ಗೊತ್ತಾ? ಗೊತ್ತಿರಲ್ಲ. ಗೊತ್ತಿರೋಲ್ಲ ಬಿಡು. ರಾಮನೇ ಇಲ್ಲ ಅಂತ ಹೇಳ್ತೀಯಲ್ಲ, ಒಂದು ವೇದಿಕೆ ನೀನೇ ರೆಡಿ ಮಾಡು. ರಾಮನೇ ಇಲ್ಲ ಅಂದ್ಯಲ್ಲ, ನೀನೇ ರೆಡಿ ಮಾಡಿರೋ ವೇದಿಕೆಯಲ್ಲಿ ನಾನು ನಿಂಗೆ ಉತ್ತರ ಕೊಡ್ತೇನೆ. ಶ್ರೀರಾಮನ ವಂಶ ವೃಕ್ಷನೇ ಹೇಳ್ತೇನೆ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುನ ಮಗ ಇಶ್ವಾಕು, ಇಶ್ವಾಕುನ ಮಗ ಪುಷ್ಟಿ, ಪುಷ್ಟಿಯ ಮಗ ವಿಪುಷ್ಟಿ, ವಿಪುಷ್ಟಿಯ ಮಗ ಬಾಣ, ಬಾಣನ ಮಗ ಅನಾರಣ್ಯ, ಅನಾರಣ್ಯನ ಮಗ ಬೃಹು, ಬೃಹುನ ಮಗ ತ್ರಿಶಂಕು, ತ್ರಿಶಂಕುನ ಮಗ ದುಂಡುಮಾರ, ದುಂಡುಮಾರನ ಮಗ ಮದಾಂತ, ಮದಾಂತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶಿತ, ಅಶಿತನ ಮಗ ಸಾಗರ, ಸಾಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುವಂತ, ಅಂಶುವಂತನ ಮಗ ದಿಪಲಿ, ದಿಪಲಿಯ ಮಗ ಭಗೀರಥ, ಭಗೀರಥನ ಮಗ ತುತುಸ್ತು, ತುತುಸ್ತುನ ಮಗ ರಘು, ರಘುನ ಮಗ ಪ್ರಬುದ್ಧ, ಪ್ರಬುದ್ಧನ ಮಗ ಶುಶಂಕು, ಶುಶಂಕುನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿ